ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಲವ್. 8ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಿಯಾನ್ ಅವನ ಅಸಿಸ್ಟೆಂಟ್ಗೆ ಹೇಳ್ತಾನೆ, ಶೂಯಿನ ಬರೋದಿಕ್ಕೇಳು, ಇಂಟರ್ವ್ಯೂ ಬಗ್ಗೆ ಮಾತಾಡಬೇಕು. ಆಗ ಅವನ ಅಸಿಸ್ಟೆಂಟು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ಶಿಯಾನ್ ಅವನನ್ನ ನಿಲ್ಲಿಸಿ ಹೇಳ್ತಾನೆ, ಶೂಯಿ ಇಂಟರ್ವ್ಯೂ ಮಾಡಬೇಕಾಗಿತ್ತು ನನ್ನ ಫ್ರೆಂಡ್ನ, ಈ ವಿಷಯನ ಅವಳ ಹತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಅಸಿಸ್ಟೆಂಟ್ ಶೂಯಿಗೆ ಕಾಲ್ ಮಾಡ್ತಾನೆ ಇಂಟರ್ವ್ಯೂ ಬಗ್ಗೆ ಮಾತಾಡೋದಕ್ಕೆ. ಶೂಯಿ ಹೇಳ್ತಾಳೆ, ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ನನ್ನ ಫ್ರೆಂಡು ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾಳೆ, ಅವಳ ನಂಬರ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅವಳ ಆಫೀಸ್ ಫ್ರೆಂಡ್ಗೆ ಹೇಳ್ತಾಳೆ, ನನ್ನ ಫ್ರೆಂಡ್ ಕಡೆಯಿಂದ ಒಂದು ಇಂಟರ್ವ್ಯೂ ಬಂದಿದೆ, ನಾನು ನಿನ್ನ ಹೆಸರನ್ನ ರೆಕಮೆಂಡ್ ಮಾಡಿದ್ದೀನಿ. ಅದನ್ನ ಕೇಳಿ ಅವಳ ಆಫೀಸ್ ಫ್ರೆಂಡು ತುಂಬಾನೇ ಖುಷಿ ಪಡ್ತಾಳೆ. ಶೂಯಿ ಇಂಟರ್ವ್ಯೂ ಸಕ್ಸಸ್ ಆದ್ಮೇಲೆ ಅವಳಿಗೆ ತುಂಬಾನೇ ಇಂಟರ್ವ್ಯೂಸ್ ಸಿಕ್ಕಿರುತ್ತೆ. ಅವಳು ಅದನ್ನೆಲ್ಲ ಅವಳ ಆಫೀಸ್ ಸ್ಟಾಫ್ ಜೊತೆಗೆ ಹಂಚ್ಕೋತಾಳೆ. ಮತ್ತೊಂದ್ ಕಡೆ ಅಸಿಸ್ಟೆಂಟ್ ಚಿನ್ ಶಿಯಾನ್ಗೆ ಹೇಳ್ತಾನೆ, ಶೂಯಿಗೆ ಇಂಟರ್ವ್ಯೂ ಮಾಡೋದಿಕ್ಕೆ ಆಗೋದಿಲ್ಲ, ಅವಳು ತುಂಬಾನೇ ಬ್ಯುಸಿ ಆಗಿದ್ದಾಳೆ, ಅವ್ರ ಆಫೀಸ್ ಕೊಲೀಗ್ನ ಈ ಇಂಟರ್ವ್ಯೂ ಮಾಡೋದಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳ್ತಿದ್ದಾಗೆ ಶಿಯಾನ್ಗೆ ಕೋಪ ಬರುತ್ತೆ. ಅವನ ಅಸಿಸ್ಟೆಂಟ್ಗೆ ಹೇಳ್ತಾನೆ, ಹೋಗಿ ಮೀಟಿಂಗ್ಗೆ ಅರೇಂಜ್ ಮಾಡು ಅಂತ. ಈಗ ಮೀಟಿಂಗ್ ಶುರುವಾಗಿರುತ್ತೆ. ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ರೆವ್ಯುಲೇಷನ್ ಬಗ್ಗೆ ಇನ್ಫಾರ್ಮೇಶನ್ ಬರೋವರೆಗೂ ನಾವು ಯಾವುದೇ ಡಿಸಿಷನ್ ಕೂಡ ತಗೊಳ್ಳೋದಿಕ್ಕಾಗಲ್ಲ. ಮತ್ತೊಂದು ಕಡೆ ಪ್ರೊಫೆಸರ್ ಯು ಕ್ಲಾಸ್ ನಡೀತಾ ಇರುತ್ತೆ. ಜಿಯು ಕೂಡ ಕ್ಲಾಸ್ ಕೇಳೋದಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ಅವಳು ಪ್ರೊಫೆಸರ್ ಯು ಡ್ರಾಯಿಂಗ್ ನ ಬಿಡಿಸ್ತಾ ಇರ್ತಾಳೆ. ಪ್ರೊಫೆಸರ್ ಯು ಕೂಡ ಅವಳು ಡ್ರಾಯಿಂಗ್ ಬಿಡಿಸೋದನ್ನ ನೋಡ್ತಾನೆ. ಕ್ಲಾಸ್ ಮುಗಿದ ಮೇಲೆ ಜಿಯು ಪ್ರೊಫೆಸರ್ ಯು ನ ಲಂಚ್ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾಳೆ. ಆಗ ಯು ಹೇಳ್ತಾರೆ, ನನಗ್ ಬೇರೆ ಕ್ಲಾಸ್ ಇದೆ, ನಾನು ನಿನ್ ಜೊತೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವ್ರ ಕೊಲೀಗ್ ಬಂದು ಯು ಜೊತೆ ಲಂಚ್ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಜಿಯು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ, ಪ್ರೊಫೆಸರ್ ಯುಗೆ ನಿಜವಾಗ್ಲೂ ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಯೋಚನೆ ಮಾಡ್ತಾ ಆಫೀಸಿಗೆ ಬರ್ತಾಳೆ. ಆಗ ಯುನಿ ಕೇಳ್ತಾಳೆ, ನೀನ್ ಇಷ್ಟೊಂದು ಲೇಟ್ ಆಗಿ ಯಾಕೆ ಬಂದಿದ್ಯಾ? ಆಗ ಜಿಯು ಹೇಳ್ತಾಳೆ, ನಾನು ಯೂನಿವರ್ಸಿಟಿಲಿ ಫೈನಾನ್ಷಿಯಲ್ ಎಕನಾಮಿಕ್ಸ್ ಕ್ಲಾಸ್ ಕೇಳೋದಿಕ್ಕೆ ಹೋಗ್ತೀನಿ, ಅದರಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ತಾಳೆ. ಆಗ ಯುನಿ ಹೇಳ್ತಾಳೆ, ನೀನು ನನ್ನ ಇಂಟರ್ನ್ ಒಬ್ಳನೆ ಕೆಲಸ ಮಾಡೋದಕ್ಕೆ ಬಿಟ್ಟು ಹೋಗಿದ್ಯಾ, ಇಲ್ಲಿವರೆಗೂ ನೀನು ಏನ್ ಕೆಲಸ ಮಾಡಿದ್ಯಾ? ಶೂಯಿ ನಿನಗೆ ಇನ್ ಯಾವ ರೀತಿ ಕೆಲಸ ಕಲ್ಸಿದಾಳೆ ಅಂತ ಹೇಳ್ತಾಳೆ. ಆಗ ಜಿಯು ಹೇಳ್ತಾಳೆ, ಲೇಟ್ ಆಗಿ ಬಂದಿದ್ದು ನನ್ ತಪ್ಪು, ನೀವು ಶೂಯಿನ ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಯೂನಿ ಅಸಿಸ್ಟೆಂಟ್ ಸ್ಕ್ರಿಪ್ಟ್ ಫ್ರೇಮ್ ನ ಜಿಯು ತಯಾರಿಸಿರೋದು ಅಂತ ಹೇಳೋದಕ್ಕೆ ಅಂತ ಹೋಗ್ತಾಳೆ. ಆಗ ಯೂನಿ, ನೀನ್ ಮಾತಾಡ್ಬೇಡ, ಸುಮ್ನೆ ಇರುವ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಶೂಯಿ ರಿಪೋರ್ಟ್ಗಾಗಿ ಬ್ಯಾಟ್ರಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಜಿಯು ಒಬ್ಳೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗಳಿಗೆ ಯೂನಿ ಮಾತಾಡಿದ್ದು ನೆನಪಾಗುತ್ತೆ. ತುಂಬಾನೇ ಕೋಪ ಬರುತ್ತೆ. ಅವಳ ಕೆಲಸದ ಬಗ್ಗೆ ಅವಳ ಅಂಕಲಿಗೆ ಮೆಸೇಜ್ ಮಾಡ್ತಾಳೆ, ಬೆಳಿಗ್ಗೆವರೆಗೂ ನಾನು ಇಲ್ಲೇ ಕೆಲಸ ಮಾಡಬೇಕು, ಶಿಯಾನ್ ಎಲ್ರು ಆಫೀಸ್ ನಲ್ಲಿ ಓವರ್ ಟೈಮ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಜಿಯು ಹೇಳ್ತಾಳೆ, ನಾನು ಒಬ್ಳೆ ಕೆಲಸ ಮಾಡ್ತಿರೋದು, ಇವತ್ತು ಶೂಯಿ ಆಫೀಸ್ಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಶೂಯಿ ಓವರ್ ಟೈಮ್ ಕೆಲ್ಸನೂ ಮಾಡ್ತಿಲ್ಲ, ಆಫೀಸ್ಗೂ ಹೋಗಿಲ್ಲ ಅಂದ್ಮೇಲೆ ಎಲ್ಲೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಥಿಂಕ್ ಮಾಡ್ತಾನೆ. ಮತ್ತೊಂದ್ ಕಡೆ ಜಿಯು ಯು ವೀಲ್ ಚಾಟ್ ನೋಡ್ತಾಳೆ. ಅದ್ರಲ್ಲಿ ಅವನು ಬ್ಯಾಸ್ಕೆಟ್ ಬಾಲ್ ಆಡ್ತಿರ್ತಾನೆ. ಅಲ್ಲಿಗೆ ಒಬ್ಬ ಹುಡುಗಿ ಬಂದು ಅವನಿಗೆ ಕುಡಿಯೋದಿಕ್ಕೆ ವಾಟರ್ ಬಾಟ್ಲು ಕೊಡ್ತಾಳೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ನಾನೇ ಅಲ್ಲಿಗೆ ಹೋಗಿ ನೋಡ್ತೀನಿ ನನ್ಗೆ ಎಷ್ಟು ಜನ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಯು ಬ್ಯಾಸ್ಕೆಟ್ ಬಾಲ್ ಆಡೋ ಜಾಗಕ್ಕೆ ಬರ್ತಾಳೆ. ಅವನಿಗೆ ಕುಡಿಯೋದಿಕ್ಕೆ ವಾಟರ್ ಬಾಟ್ಲು ಕೊಡೋದಿಕ್ಕೆ ಹೋಗ್ತಾಳೆ. ಆಗ ಯು ಹೇಳ್ತಾನೆ, ಈಗಾಗ್ಲೇ ನನ್ನ ಹತ್ರ 2 ಬಾಟಲ್ ಇದೆ. ಆಗ ಜಿಯು ಕೇಳ್ತಾಳೆ, ನೀವು ಫ್ರೀ ಆಗಿದ್ರೆ ನಾವಿಬ್ರು ಡಿನ್ನರ್ ಮಾಡೋದಿಕ್ ಹೋಗೋಣ. ಆಗ ಯು ಹೇಳ್ತಾನೆ, ನೀನೇನಾದ್ರೂ ನನ್ನನ್ನ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಕ್ಲಾಸ್ ಅಲ್ಲೇ ಕೇಳಬಹುದು. ಆಗ ಜಿಯು ಹೇಳ್ತಾಳೆ, ನಾನ್ ನಿಮ್ಮನ್ನ ಎಮೋಷನಲ್ ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಯು ಹೇಳ್ತಾನೆ, ನನಗೀಗ 30 ಇಯರ್, ನೀನ್ ಎಮೋಷನಲ್ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕಾಗಲ್ಲ. ಆಗ ಜಿಯು ಹೇಳ್ತಾಳೆ, ಈ ರೀತಿ ಉತ್ತರ ಕೊಡೋದಕ್ಕಿಂತ ಮೊದಲು ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಆಗ ಯು ನನ್ನ ಕ್ಲಾಸ್ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಜಿಯು ತುಂಬಾನೇ ಎಮೋಷನಲ್ ಆಗ್ತಾಳೆ. ಶೂಯಿ ಕಾರಲ್ಲಿ ಬರ್ತಿರ್ಬೇಕಾದ್ರೆ ವೀಲ್ ಚಾಟ್ಗೆ ಪೋಸ್ಟ್ ಅಪ್ಲೋಡ್ ಮಾಡ್ತಾಳೆ. ಶಿಯಾನ್ ಶೂಯಿ ಪೋಸ್ಟ್ ನ ನೋಡ್ತಾನೆ. ಅದ್ರಲ್ಲಿ ಬರ್ದಿರ್ತಾಳೆ, ಇವತ್ ನಾನು ತುಂಬಾನೇ ಬ್ಯುಸಿ ಆಗಿದ್ದೆ ಅಂತ ಅಪ್ಲೋಡ್ ಮಾಡಿರ್ತಾಳೆ. ಶಿಯಾನ್ ಯಾವ ಕೆಲಸದಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಶೂಯಿ ಆಫೀಸಿಗೆ ಬರ್ತಾಳೆ. ಜಿಯುನ ಕೇಳ್ತಾಳೆ, ಏನ್ ಕೆಲಸ ಮಾಡ್ತಿದ್ಯಾ? ಆಗ ಜಿಯು ಹೇಳ್ತಾಳೆ, ಯೂನಿಗೆ ನನ್ನ ಕೆಲಸದಲ್ಲಿ ಸ್ಯಾಕ್ರಿಫೈಸ್ ಸಿಕ್ಕಿಲ್ಲ, ಅದಕ್ಕೆ ನಾನು ಬೇರೆ ಕೆಲಸ ಮಾಡ್ತಿದ್ದೀನಿ. ಆಗ ಶೂಯಿ ಹೇಳ್ತಾಳೆ, ನಾನ್ ನಿನ್ ಇಂದನ್ ಔಟ್ಲೈನ್ ನ ನೋಡಿದ್ದೀನಿ, ಅದರಲ್ಲಿ ತುಂಬಾನೇ ಇನ್ಫಾರ್ಮೇಶನ್ ಚೆನ್ನಾಗಿದೆ, ಅದರಿಂದ ನೀನು ನಿನ್ ಇಂದಿನ ಡ್ರಾಪ್ ನಲ್ಲೇ ಕೆಲಸ ಮಾಡು ಅಂತ ಹೇಳ್ತಾಳೆ. ಮತ್ತೊಂದ್
ಮತ್ತೊಂದ್ ಕಡೆ ನ್ಯಾನ್ ಇಂಟರ್ವ್ಯೂ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಇಂಟರ್ವ್ಯೂನ ಶುರು ಮಾಡೋಣ ಅಂತ ಹೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನೀವು ಮಿಸ್ ಆಗಿ ನನ್ನ ಹತ್ರ ಬಂದಿದ್ದೀರಾ ಅನ್ಸುತ್ತೆ. ಆಗ ನ್ಯಾನ್ ಕೇಳ್ತಾರೆ, ನೀವು ಜಂಕ್ಷನ್ ಅಲ್ವಾ ಅಂತ ಕೇಳ್ತಾಳೆ. ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಹುಡುಗ ಹೇಳ್ತಾನೆ, ಜಂಕ್ಷನ್ ನಾನು ಅಂತ ಹೇಳ್ತಾನೆ. ನ್ಯಾನ್ ಅವನನ್ನ ಮೀಟ್ ಆದಾಗ ಕೇಳ್ತಾಳೆ, ನಿನ್ ವಯಸ್ಸೆಷ್ಟು? ಆಗ ಅವನು ಹೇಳ್ತಾನೆ, ನನ್ಗೆ 25 ಇಯರ್. ಆಗ ನ್ಯಾನ್ ಹೇಳ್ತಾಳೆ, ವೀಲ್ ಚಾಟ್ ಅಲ್ಲಿ ಮಾತಾಡ್ಬೇಕಾದ್ರೆ ನಿಮ್ ವಯಸ್ಸು ಜಾಸ್ತಿ ಆಗಿದೆ ಅಂತ ಅನಿಸ್ತು. ಆಗ ಜಂಕ್ಷನ್ ಹೇಳ್ತಾನೆ, ಕೆಲ್ಸ ಮಾಡ್ಬೇಕಾದ್ರೆ ನನ್ನ ಆಟಿಟ್ಯೂಡ್ ಸ್ವಲ್ಪ ಮೆಚೂರ್ಡ್ ಆಗೇ ಇರುತ್ತೆ. ಮತ್ತೊಂದ್ ಕಡೆ ಶೂ ಈ ಜಿನ್ ಜೊತೆ ಕೂತ್ಕೊಂಡು ಅವಳ ಡ್ರಾಫ್ಟ್ ನ ಸೂಪರ್ವೈಸ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶಿಯಾನ್ ಅವಳಿಗೆ ಮೆಸೇಜ್ ಮಾಡ್ತಾನೆ, ಇವತ್ತಿನ ದಿನ ಹೇಗಿತ್ತು? ಆಗ ಜಿಯು ಹೇಳ್ತಾಳೆ, ಇವತ್ತಿನ ದಿವಸ ಚೆನ್ನಾಗಿತ್ತು. ಶೂಯಿ ಕೂಡ ವಾಪಸ್ ಬಂದಿದ್ದಾಳೆ. ಕೆಲ್ಸದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನನಗೆ ಗೈಡ್ ಮಾಡಿದ್ಲು ಅಂತ ರಿಪ್ಲೈ ಮಾಡಿ ಶೂಯಿ ಹತ್ರ ನಾನು ಮನೆಗೆ ಹೋಗ್ತೀನಿ ಅಂತ ಪರ್ಮಿಷನ್ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಶೂಯಿ ಆಫೀಸ್ ನಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಶಿಯಾನಿಂದ ಶೂಯಿಗೆ ಕಾಲ್ ಬರುತ್ತೆ. ಕೆಳಗಡೆ ಬರೋದಕ್ಕೆ ಹೇಳ್ತಾನೆ. ಅವಳಿಗೆ ತುಂಬಾನೇ ಖುಷಿಯಾಗಿ ಆಫೀಸ್ ಹೊರಗಡೆ ಬರ್ತಾಳೆ. ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇರುತ್ತೆ. ಅಲ್ಲಿಂದ ಒಬ್ಬ ಎಂಪ್ಲಾಯ್ ಬರ್ತಾರೆ. ಹೀಗಾಗಿ ಊಟ ತಗೊಂಡ್ ಬಂದಿರ್ತಾರೆ. ನೀವ್ ಇಷ್ಟೊತ್ತಾದ್ರೂ ಕೆಲಸ ಮಾಡ್ತಾನೆ ಇದ್ದೀರಾ, ನಾನು ಅನ್ಕೊಂಡೆ ನೀವಿನ್ನು ಊಟ ಮಾಡಿಲ್ಲ ಅಂತ. ನಾನೇ ನಿಮಗಾಗಿ ಕುಕ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಶೂಯಿಗೆ ಆ ಊಟನ ತಗೋಬೇಕು ಅಂತ ಅನ್ಸೋದಿಲ್ಲ. ಆದ್ರೆ ಆ ಹುಡ್ಗ ತುಂಬಾ ಫೋರ್ಸ್ ಮಾಡ್ತಾನೆ. ಅದ್ರಿಂದ ಶೂಯಿ ಊಟ ತಗೋತಾಳೆ. ಆಗ ಹುಡ್ಗ ಹೇಳ್ತಾನೆ, ನೀವು ಬಸ್ಗಾಗಿ ಕಾಯ್ತಿದ್ದೀರಾ, ನೀವೊಬ್ರೆ ಕಾಯೋದು ಸರಿಯಲ್ಲ, ನಿಮ್ ಜೊತೆ ನಾನು ಕೂಡ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶಿಯಾನ್ ಬಂದು ಶೂಯಿನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೇಳ್ತಾನೆ, ನೀನು ಈ ಊಟಕ್ಕೆ ದುಡ್ಡನ್ನ ಪೇ ಮಾಡಿದ್ಯಾ? ಆಗ ಶೂಯಿ ಇಲ್ಲ ಅಂತಾಳೆ. ಶಿಯಾನ್ ಊಟಕ್ಕೆ ದುಡ್ಡನ್ನ ಪೇ ಮಾಡಿ ಶೂಯಿನ ಬೇಗನೆ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಶೂಯಿ ಶಿಯಾನ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶೂಯಿ ಕೇಳ್ತಾಳೆ, ನೀನ್ ಇಲ್ಲಿಗೆ ಸಡನ್ ಆಗಿ ಹೇಗ್ ಬಂದೆ? ಆಗ ಶಿಯಾನ್ ಹೇಳ್ತಾನೆ, ನಾನು ಇಲ್ಲೇ ಹೋಗ್ತಾ ಇದ್ದೆ ಅಂತ ಹೇಳಿ ಇಬ್ರು ಕೂಡ ಕಾರ್ ಹತ್ರ ಬರ್ತಾರೆ. ಶಿಯಾನ್ ಶೂಯಿಗೆ ತುಂಬಾನೇ ಕ್ಲೋಸ್ ಆಗಿ ಅವಳನ್ನ ನೋಡ್ತಾ ಕೂದಲನ್ನ ಸರಿ ಮಾಡ್ತಾನೆ. ಆಗ ಶೂಯಿ ಕೇಳ್ತಾಳೆ, ನೀನು ಈ ಊಟ ಮಾಡ್ತೀಯಾ? ಆಗ ಶಿಯಾನ್ ಹೇಳ್ತಾನೆ, ಈಗಾಗ್ಲೇ ಸಮಯ ಆಗಿದೆ. ಶೂಯಿ ಇಂತಿನ ಸೀಟಲ್ಲಿ ಕೂತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಶಿಯಾನ್ ಡೋರನ್ನ ಲಾಕ್ ಮಾಡಿ, ನೀನ್ ನನ್ನನ್ನ ಡ್ರೈವರ್ ತರ ಟ್ರೀಟ್ ಮಾಡ್ತಿದ್ಯಾ ಅಂತ ಹೇಳಿ ಮುಂದಿನ ಸೀಟಲ್ಲಿ ಡೋರನ್ನ ಓಪನ್ ಮಾಡ್ತಾನೆ. ಶೂಯಿ ಕಾರ್ ಒಳಗಡೆ ಹೋಗಿ ಕೂತ್ಕೋತಾಳೆ. ಯೂನಿ ನಿಂತ್ಕೊಂಡು ಶೂಯಿ ಶಿಯಾನ್ ಜೊತೆಲ್ ನೋಡಿ ಅವಳಿಗೆ ಅನುಮಾನ ಬರುತ್ತೆ. ಮತ್ತೊಂದ್ ಕಡೆ ಶೂಯಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳ ಹೊಟ್ಟೆಯಿಂದ ಸೌಂಡ್ ಬರುತ್ತೆ. ಅವಳು ತುಂಬಾನೇ ಹೊಟ್ಟೆ ಹಸುವಾಗ್ತಿರುತ್ತೆ. ಶಿಯಾನ್ ಅದನ್ನ ನೋಟಿಸ್ ಮಾಡ್ತಾನೆ. ಹಿಂದೆ ಇರೋ ಊಟನ ನೋಡ್ತಾ ಶಿಯಾನ್ ನ ಕೇಳ್ತಾಳೆ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ಆಗ ಶಿಯಾನ್ ಹೇಳ್ತಾನೆ, ಮಿಡ್ ನೈಟ್ ಸ್ನ್ಯಾಕ್ಸ್ ತಿನ್ನೋದಿಕ್ಕೆ. ಅದನ್ನ ಕೇಳಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ನಾನು ನೂಡಲ್ಸ್ ತಿಂತೀನಿ ಅಂತ ಹೇಳ್ತಾಳೆ. ಇಬ್ರು ಕೂಡ ನೂಡಲ್ಸ್ ತಿನ್ನೋದಿಕ್ಕೆ ಅಂತ ಬಂದಿರ್ತಾರೆ. ಶೂಯಿ ಆರ್ಡರ್ ಮಾಡಿದ ನೂಡಲ್ಸ್ ಬಂದಿರುತ್ತೆ. ಅವಳು ಹೇಳ್ತಾಳೆ, ನೀನು ನೂಡಲ್ಸ್ನು ಕೂಡ ತಿನ್ನೋದಿಲ್ವಾ? ನನ್ನ ಮೇಲೆ ನಂಬಿಕೆ ಇಡು, ಇದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆಗ ಶಿಯಾನ್ ನೀನು ಊಟ ಮಾಡು ಅಂತ ಹೇಳ್ತಾನೆ. ಆಗ ಶೂಯಿ ಆರ್ಡರ್ ಮಾಡಿ ತಿನ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ, ಇಲ್ಲಿ ನೂಡಲ್ಸ್ ನ ತಿನ್ನೋದಿಕ್ಕೆ ಲೈನ್ ಅಲ್ಲಿ ನಿಂತಿರ್ತಾರೆ ಅಂತ ಹೇಳಿ ನೂಡಲ್ಸ್ ತಿನ್ನೋದಿಕ್ಕೆ ಶುರು ಮಾಡ್ತಾಳೆ. ಆಗಳಿಗೆ ನೆನಪಾಗುತ್ತೆ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬರ್ತಾ ಇದ್ದಿದ್ದು. ಆದ್ರೆ ಅವಳು ಅದನ್ನ ಇಗ್ನೋರ್ ಮಾಡಿ ನೂಡಲ್ಸ್ ತಿನ್ನೋದಿಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಶಿಂಗ್ ಝೋನ್ ಅವನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬರ್ತಾನೆ. ಶೂಯಿ ಅವನನ್ನ ನೋಡಿ ಶಿಯಾನ್ಗೆ ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಶಿಂಗ್ ಝೋನ್ ಅವನ ಫ್ರೆಂಡ್ಸ್ ಜೊತೆ ಬಂದು ಕೂತ್ಕೋತಾನೆ. ಆಗ ಅವರು ಕೇಳ್ತಾರೆ, ನಾವೆಲ್ಲ ಒಂದೇ ಕ್ಲಾಸ್ಮೇಟು, ಅದ್ರಿಂದ ಕೇಳ್ತಿದೀವಿ ನಿನ್ನ ಶೂಯಿ ಬ್ರೇಕಪ್ ಹೇಗಾಯ್ತು ಅಂತ ಕೇಳ್ತಾರೆ. ಅಲ್ಲೇ ಕೂತಿದ್ದ ಶಿಯಾನ್ ಅವರನ್ನ ನೋಡ್ತಾ ಇರ್ತಾನೆ. ಆಗ ಶಿಂಗ್ಸೋನ್ ಹೇಳ್ತಾನೆ, ಬ್ರೇಕಪ್ ಅಂತ ಹೇಳಿದ್ದು ಶೂಯಿ, ಇದೆಲ್ಲ ನಾರ್ಮಲ್. ಆಗ ಅವನ ಫ್ರೆಂಡ್ಸ್ ಅವನನ್ನ ರೇಗ್ಸೋದಿಕ್ಕೆ ಹೇಳ್ತಾರೆ. ಶೂಯಿ ಈಗ ಮೀಟ್ ಆಗ್ತಿರೋ ಹುಡುಗನ್ ಸ್ಟೇಟಸ್ ನಿನ್ಗಿಂತ ತುಂಬಾನೇ ಹೈ ಆಗಿದೆ. ಅದನ್ನ ಕೇಳಿದ ಶಿಂಗ್ಸೋಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲಿಂದ ಎದ್ದೋಗ್ತಾನೆ. ಶೂಯಿ ಅವನ್ ಹೋಗೋದನ್ನ ನೋಡಿ ವಾಪಸ್ ಬಂದು ಟೇಬಲ್ ನಲ್ಲಿ ಕೂತ್ಕೋತಾಳೆ. ಶಿಯಾನ್ ಅವಳ ಅಪ್ಸೆಟ್ ಆಗಿರೋದನ್ನ ನೋಡಿ ಮಿರರ್ ಅಲ್ಲಿ ನೋಡ್ಕೊ ಅಂತ ಹೇಳ್ತಾನೆ. ಆಗ ಶೂಯಿ ಫೋನ್ ನಲ್ಲಿ ಮುಖನ ನೋಡ್ತಾ ಏನಾಗಿದೆ, ಮೊದ್ಲಿಗಿಂತ ಇನ್ನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾಳೆ. ಶಿಯಾನ್ ಶಿಂಗ್ಸೋ ಬಗ್ಗೆ ಇಂಡೈರೆಕ್ಟ್ ಆಗಿ ಶೂಯಿ ಹತ್ರ ಕೇಳೋದಿಕ್ಕೆ ಹೋಗ್ತಾನೆ. ಆದ್ರೆ ಶೂಯಿ ಅವನಿಗೆ ಕ್ಲಿಯರ್ ಆಗಿ ಆನ್ಸರ್ ಮಾಡಲ್ಲ. ಆಗ ಶಿಯಾನ್, ಈಗೇನು ನೀನ್ ನೂಡಲ್ಸ್ ನ ತಿಂತೀಯೋ ಇಲ್ವೋ ಅಂತ ಕೇಳ್ತಾನೆ. ಆಗ ಶೂಯಿ, ತಿನ್ನೋದಿಕ್ಕೆ ನನಗ್ ಮನ್ಸೇ ಬರ್ತಿಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್ ಅಲ್ಲಿಂದ ಎದ್ದೋಗ್ತಾನೆ. ಇಬ್ರು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶೂಯಿ ಶಿಯಾನ್ ನ ನೋಡಿ, ಏನಾಯ್ತು ಇವ್ರ ಮೂಡ್ ಯಾಕೆ ಇಷ್ಟೊಂದು ಖರಾಬ್
ಖರಾಬಾಗಿದೆ ಅಂತ ಯೋಚನೆ ಮಾಡ್ತಾ ಅವಳಿಗೆ ನಿದ್ದೆ ಬರುತ್ತೆ. ಅಲ್ಲೇ ಮಲ್ಕೋತಾಳೆ. ಶೂಯಿ ಮನೆ ಬರುತ್ತೆ. ಶಿಯಾನ್ ಅವಳ ಕೆನೆನ ಇಟ್ಕೊಂಡು ಎಬ್ಬಿಸ್ತಾನೆ. ಶೂಯಿ ಕಾರಿಂದ ಇಳಿದು ಹೋಗ್ತಿರ್ಬೇಕಾದ್ರೆ ಶಿಯಾನ್ ಕೇಳ್ತಾನೆ, ಮಲ್ಕೊಳ್ಳೋದಕ್ಕಿಂತ ಮೊದಲು ಊಟ ಮಾಡು ಅಂತ ಹೇಳ್ತಾನೆ. ಆಗ ಶೂಯಿ ಹೇಳ್ತಾಳೆ, ನಾನು ಊಟ ಮಾಡ್ತಾ ಕೂತ್ಕೊಂಡ್ರೆ ನನ್ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ, ಬಾಯ್ ಕೇರ್ಫುಲ್ ಆಗಿ ಹೋಗಿ ಅಂತ ಹೇಳ್ತಾಳೆ. ಶಿಯಾನ್ ಕೂಡ ಶೂಯಿಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶೂಯಿ ಮನೆಗೆ ಬಂದು ನೋಡ್ತಾಳೆ, ಫ್ರಿಡ್ಜ್ ಅಲ್ಲಿ ಏನು ಕೂಡ ತಿನ್ನೋದಿಕ್ಕೆ ಇರೋದಿಲ್ಲ. ಊಟ ಆರ್ಡರ್ ಮಾಡೋದಿಕ್ಕೆ ಕೂತ್ಕೋತಾಳೆ. ಮತ್ತೊಂದ್ ಕಡೆ ಶಿಯಾನ್ ಒಂದ್ ಮಾಟುಗ್ ಬಂದಿರ್ತಾನೆ. ಮತ್ತೊಂದ್ ಕಡೆ ಶೂಯಿ ಇಷ್ಟೊತ್ತಾದ್ರೂ ನಾನು ಆರ್ಡರ್ ಮಾಡಿದ್ದ ಊಟ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಡೋರ್ ಲಾಕ್ ಆಗುತ್ತೆ. ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆದ್ರೆ ಅಲ್ಲಿ ಒಂದು ಊಟದ ಬಾಕ್ಸ್ ಇರುತ್ತೆ. ಇದನ್ನ ನಾನು ಆರ್ಡರ್ ಮಾಡಿಲ್ಲ ಅಂತ ನೋಡ್ತಿರ್ಬೇಕಾದ್ರೆ ಶೂಯಿಗೆ ಮೆಸೇಜ್ ಬರುತ್ತೆ. ಶಿಯಾನ್ ಶೂಯಿಗಾಗಿ ಊಟನ ಕಳ್ಸಿರ್ತಾನೆ. ಅವನೇ ಅವಳಿಗೆ ಊಟ ಕೊಡ್ಬೇಕು ಅಂತ ಬಂದು ಹೊರ್ಗಡೆ ನಿಂತ್ಕೊಂಡು ಮೆಸೇಜ್ ಮಾಡ್ತಾನೆ. ಯಾಕಂದ್ರೆ ಅವನ್ ಹಾಕೊಂಡಿದ್ದ ಕೋಟು ಗಲೀಜಾಗಿರುತ್ತೆ. ಶಿಯಾನ್ ನೂಡಲ್ಸ್ ನ ಆರ್ಡರ್ ಮಾಡಿ ಬಾಕ್ಸ್ಗೆ ಹಾಕೋತಿರ್ಬೇಕಾದ್ರೆ ಅವನ್ ಕೋಟ್ ಎಲ್ಲ ಹಾಳಾಗಿರುತ್ತೆ. ಶೂಯಿ ವಿಂಡೋನಲ್ಲಿ ಶಿಯಾನ್ ನ ನೋಡೋದಕ್ಕೆ ಅಂತ ಬರ್ತಾಳೆ. ಅದೇ ಸಮಯಕ್ಕೆ ಶಿಯಾನ್ ಕಾರಲ್ಲಿ ಅಲ್ಲಿಂದ ಹೋಗ್ತಾನೆ. ಶೂಯಿ ನೂಡಲ್ಸ್ ನ ತಿಂತಿರ್ಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಶಿಯಾನ್ ಅವಳನ್ನ ಎಷ್ಟು ಕೇರ್ ಮಾಡ್ತಾನೆ ಅಂತ. ಶಿಯಾನ್ಗೆ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ. ಇಬ್ರು ಕೂಡ ಸ್ವಲ್ಪ ಸಮಯ ಇದೇ ರೀತಿ ಮೆಸೇಜ್ ನಲ್ಲಿ ಮಾತಾಡ್ತಾರೆ. ನೆಕ್ಸ್ಟ್ ಡೇ ಯು ಪಾಠ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಅವ್ರ ಪಾಠ ಮಾಡೋದನ್ನ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಅದನ್ನ ನೋಡಿ ಯುಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಮತ್ತೊಂದ್ ಕಡೆ ಮಿಸ್ ಈ ಮೀಟಿಂಗ್ ನಲ್ಲಿ ಎಲ್ರಿಗೂ ಹೇಳ್ತಾರೆ, ಮಿಸ್ಟರ್ ಗಾನ್ಗೆ ನಾವು ಬರ್ದಿರೋ ಮ್ಯಾಗ್ಝಿನ್ ತುಂಬಾನೇ ಇಷ್ಟ ಆಗಿದೆ. ಅವರು ಥ್ಯಾಂಕ್ಸ್ ಹೇಳೋದಕ್ಕೆ ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಯುನಿ ನೀನೇ ಅದನ್ನ ಅಟೆಂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗಳು ನಾನು ಅವತ್ತು ತುಂಬಾನೇ ಬ್ಯುಸಿ ಆಗಿದ್ದೀನಿ, ನನ್ನ ಜಾಗದಲ್ಲಿ ಶೂಯಿನ ಕಳಿಸಿ ಅಂತ ಹೇಳ್ತಾಳೆ. ಅವಳ ಮಾತು ಕೇಳಿ ಎಲ್ರಿಗೂ ಕೂಡ ವಿಚಿತ್ರ ಅನ್ಸುತ್ತೆ. ಆಗ ಶೂಯಿ ಹೇಳ್ತಾಳೆ, ನಾನು ಕೂಡ ತುಂಬಾ ಬ್ಯುಸಿ ಆಗಿದ್ದೀನಿ, ಜ್ಞಾನನ ಕಳಿಸಿ ಅಂತ ಹೇಳ್ತಾಳೆ. ಆಗ ಮಿಸ್ ಈ ಶೂಯಿ ಯುನಿನ ಕೇಳ್ತಾರೆ, ನಿಮ್ ಇಂಟೆನ್ಸ್ ಪ್ರೋಗ್ರೆಸ್ ಹೇಗಿದೆ? ಆಗ ಶೂಯಿ ಹೇಳ್ತಾಳೆ, ಜಿಯು ತುಂಬಾ ಚೆನ್ನಾಗಿ ಕೆಲಸ ಕಲಿತಿದ್ದಾಳೆ. ಇದಾದ್ಮೇಲೆ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಜಿಯು ಜೊತೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಿಯುಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಇದ್ರಲ್ಲಿ ನನ್ನ ಕೈಲಿ ಕೆಲಸ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ತಾಳೆ. ಇದಾದ್ಮೇಲೆ ಜಿಯುಗೆ ಪ್ರೊಫೆಸರ್ ಯು ಇಂದ ಕಾಲ್ ಬರುತ್ತೆ. ಜಿಯು ಹೇಳ್ತಾಳೆ, ಮೊದಲನೇ ಸಾರಿ ನೀವೇ ನನಗೆ ಕಾಲ್ ಮಾಡಿದ್ದೀರಾ. ಆಗ ಯು ಹೇಳ್ತಾನೆ, ಇನ್ ಮುಂದೆ ನನ್ನ ಕ್ಲಾಸಲ್ಲಿ ಯಾರನ್ನು ಕೂಡ ರೆಕಾರ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಕಳಿಸ್ಬೇಡ ಅಂತ ಹೇಳ್ತಾರೆ. ಆಗ ಜಿಯು ಅವನ ಹತ್ರ ಸಾರಿ ಕೇಳ್ತಾಳೆ. ಆಗ ಯು ಹೇಳ್ತಾನೆ, ನೀನು ಡೈಲಿ ಕೇಳಕ್ ಬರ್ತಿರೋ ಪಾಠ ಬೇಸಿಕ್ ಕೋರ್ಸು, ನಿನ್ನ ಹತ್ರ ಸಮಯ ಇಲ್ಲ ಅಂದ್ರೆ ಮನೇಲೂ ಕೂಡ ಇದನ್ನ ಓದ್ಕೋಬಹುದು. ನಿನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಲೇಜ್ ಬಂದು ನನ್ನನ್ನ ಕೇಳಬಹುದು. ಇನ್ ಮುಂದೆ ಯಾರನ್ನು ಕೂಡ ರೆಕಾರ್ಡ್ ಮಾಡೋದಿಕ್ಕೆ ಕಳಿಸಬಾರ್ದು, ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಗಮನ ಬೇರೆ ಕಡೆ ಹೋಗುತ್ತೆ. ಆದ್ರೆ ಜಿಯು ಮಾತ್ರ ತುಂಬಾನೇ ಖುಷಿಯಾಗಿರ್ತಾಳೆ, ಯಾಕಂದ್ರೆ ಯುನೇ ಖುದ್ದಾಗಿ ಕಾಲ್ ಮಾಡಿರ್ತಾನೆ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ಗೆ ಮೆಸೇಜ್ ಮಾಡಿ ಹೇಳ್ತಾಳೆ, ಇವತ್ ನಾನು ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ. ಶಿಯಾನ್ ಕೂಡ ಒಪ್ಕೋತಾನೆ. ಶೂಯಿ ಹೇಳ್ತಾಳೆ, ಕೆಲಸ ಮುಗಿದ್ಮೇಲೆ ನನ್ನನ್ನ ಪಿಕ್ ಮಾಡೋದಕ್ಕೆ ಬರ್ಬೇಕು. ಆಗ ಶಿಯಾನ್ ಓಕೆ ಅಂತ ಹೇಳಿ ರಿಪ್ಲೈ ಮಾಡ್ತಾನೆ. ಮತ್ತೊಂದ್ ಕಡೆ ಜಿಯು ಮಿಸ್ ಈಗೆ ಅವಳು ಮಾಡಿದ್ದ ಡ್ರಾಫ್ಟ್ ನ ತೋರ್ಸೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಮಿಸ್ ಈ ಅದನ್ನ ನೋಡಿ ನಿನ್ ಸ್ಟೈಲ್ ಕೂಡ ಶೂಯಿ ತರನೇ ಇದೆ ಅಂತ ಹೇಳ್ತಾರೆ. ಆಗ ಜಿಯು ಹೇಳ್ತಾಳೆ, ಶೂಯಿ ನನಗೆ ಹೇಳ್ಕೊಟ್ಟಿದ್ದಾರೆ ಜರ್ನಲಿಸ್ಟ್ ಯಾವತ್ತೂ ಕೂಡ ಸತ್ಯನ ಹುಡುಕ್ಬೇಕು ಅಂತ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ ಜೊತೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಜಿಯು ಕೆಲ್ಸದ ಬಗ್ಗೆ ಶಿಯಾನ್ ಹತ್ರ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನು ಇಂಟರ್ನ್ ತುಂಬಾನೇ ಇಂಟ್ರೆಸ್ಟ್ ಆಗಿದ್ದಾಳೆ. ಆಗ ಶೂಯಿ ಮನಸ್ಸಿನಲ್ಲೇ ನನ್ ಬಗ್ಗೆ ಮಾತಾಡ್ದಲ್ಲಿ ಜಿಯು ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಹೇಳ್ತಾಳೆ, ಜಿಯು ಕೆಲಸ ಮಾಡೋದಕ್ಕೆ ಮತ್ತಷ್ಟು ಮೋಟಿವೇಶನ್ ಗಾಗಿ ಯೂನಿವರ್ಸಿಟಿಲಿ ಫೈನಾನ್ಷಿಯಲ್ ಎಕನಾಮಿಕ್ಸ್ ಕ್ಲಾಸ್ ಕೇಳೋದಕ್ಕೆ ಹೋಗ್ತಾಳೆ. ಅದು ಕೂಡ ಪ್ರೊಫೆಸರ್ ಯು ಕ್ಲಾಸ್ ಕೇಳೋದಕ್ಕೆ ಮಾತ್ರ. ನಾನು ಕೂಡ ಅವ್ರ ಕ್ಲಾಸ್ ನ ಕೇಳಿದೀನಿ, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಯು ಅಂತ ಹ್ಯಾಂಡ್ಸಮ್ ಲೆಕ್ಚರರ್ ಇದ್ರೆ ಮತ್ತೆ ನಾನು ಫೈನಾನ್ಷಿಯಲ್ ಸ್ಟಡಿ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಶಿಯಾನ್ಗೆ ಅವಳ ಮಾತು ಕೇಳಿ ತುಂಬಾನೇ ಜಲಸಿ ಆಗ್ತಿರುತ್ತೆ. ಶೂಯಿ ಇದನ್ನೆಲ್ಲ ಬೇಕು ಅಂತಲೇ ಹೇಳ್ತಾ ಇರ್ತಾಳೆ. ಶಿಯಾನ್ ಶೂಯಿನ ಕೇಳ್ತಾನೆ, ನೀನು ಕೂಡ ಪ್ರೊಫೆಸರ್ ಯುನ ಇಷ್ಟಪಡ್ತೀಯ? ಆಗ ಶೂಯಿ ಹೇಳ್ತಾಳೆ, ಯಾರ್ ತಾನೆ ಅಂತ ಹ್ಯಾಂಡ್ಸಮ್ ಹುಡುಗನ ಇಷ್ಟಪಡಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್ ಕಾರನ್ನ ನ್ಯೂಟ್ರನ್ ತಗೋತಾನೆ. ಆಗ ಶೂಯಿ ಯಾಕೆ ಏನಾಯ್ತು, ನಾವು ಊಟ ಮಾಡೋದಿಕ್ಕೆ ಹೋಗ್ತಾ ಇಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಕ್ಲಾಸ್ ಕೇಳೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನು ಅದೇ ಕ್ಲಾಸ್ ನ ಕೇಳೋದಕ್ಕೆ ಕರ್ಕೊಂಡು ಹೋಗ್ತೀನಿ, ನೀನ್ ಅದನ್ನ ಮಿಸ್ ಮಾಡ್ಕೊಂಡಿದ್ಯಾ. ಅವನಿಗೆ ತುಂಬಾನೇ ಜಲಸಿ ಆಗಿರುತ್ತೆ. ಶೂಯಿನ ಮನೆಗೆ ಕರ್ಕೊಂಡ್ ಬರ್ತಾನೆ. ಅವನು ಸಿಕ್ಕಿರೋ ಅವಾರ್ಡ್ ಸರ್ಟಿಫಿಕೇಟ್ ನ ತೋರ್ಸೋದಿಕ್ಕೆ. ಶೂಯಿಗೆ ಅವನ್ಗಾಗಿರೋ ಜಲಸಿನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಮತ್ತೆ ಅವನಿಗೆ ಸಿಕ್ಕಿರೋ ಸ್ಪೋರ್ಟ್ಸ್
ಮೆಡಲ್ ನ ಕೂಡ ತೋರಿಸ್ತಾನೆ. ಪ್ರತಿ ವರ್ಷ ಶಿಯಾನ್ಗೆ ಮೆಡಲ್ ಸಿಕ್ಕಿರುತ್ತೆ. ಶೂಯಿ ಶಿಯಾನ್ ನ ಕೇಳ್ತಾಳೆ 2019 ಅಲ್ಲಿ ಯಾಕೆ ಮೆಡಲ್ ಸಿಕ್ಕಿಲ್ಲ. ಆಗ ಶಿಯಾನ್ ಹೇಳ್ತಾರೆ ನಾನು ಆ ಸಮಯದಲ್ಲಿ ಮೆನ್ಯೂನ ಬಿಟ್ಬಿಟ್ಟಿದೆ. ಆಗ ಶೂಯಿ ಕೇಳ್ತಾಳೆ ನೀವ್ಯಾಕೆ ಮೆನ್ಯೂ ಗ್ರೂಪ್ ನ ಬಿಟ್ರಿ. ಆಗ ಶಿಯಾನ್ ಅವಳಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ನನ್ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಆದ್ರೆ ನಾನು ಓದ್ ಮುಗಿತಿದ್ದಾಗೆ ನಮ್ ತಂದೆ ಎಕ್ಸ್ಪೆಕ್ಟೇಷನ್ ನ ಕಂಪ್ಲೀಟ್ ಮಾಡ್ಬೇಕಿತ್ತು. ಮೆನ್ಯೂ ಗ್ರೂಪ್ ನಮ್ ತಂದೆ ಅಂಕಲ್ ಕಷ್ಟಪಟ್ಟು ಕಟ್ಟಿದ ಗ್ರೂಪ್. ಮೆನ್ಯೂ ಗ್ರೂಪ್ ನ ನಡೆಸೋದಕ್ಕೆ ನಮ್ಮ ಅಣ್ಣ ಸೂಟಬಲ್ ಅಂತ ಅನ್ನಿಸ್ತು. ಆಗ ಶೂಯಿ ಹೇಳ್ತಾಳೆ ಅದ್ರಿಂದ ಮೆನ್ಯೂ ಗ್ರೂಪ್ ನ ನಿಮ್ ಅಣ್ಣಂಗ್ ಬಿಟ್ಕೊಟ್ರ. ಆಗ ಶಿಯಾನ್ ಹೇಳ್ತಾನೆ ಮೆನ್ಯೂ ಗ್ರೂಪ್ ನ ಹ್ಯಾಂಡಲ್ ಮಾಡೋದ್ರಲ್ಲಿ ನಮ್ ಬ್ರದರ್ ಇಂದ ಡಿಸರ್ವ್ ಇದ್ದಾರೆ. ನನ್ ಗೋಲ್ ಇದ್ದಿದ್ದು ಅವ್ರಿಗೆ ಸಪೋರ್ಟ್ ಮಾಡಿ ನನ್ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತ. ಶೂಯಿ ಅವ್ನ್ ಮಾತ್ ಕೇಳಿದ್ಮೇಲೆ ನೀವು ತುಂಬಾ ಇಂಟೆಲಿಜೆಂಟ್, ನೀವು ನಿಮ್ ಕನ್ಸನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಶಿಯಾನ್ಗೆ ಇಷ್ಟ ಆಗೋ ರೀತಿ ಮಾತಾಡ್ತಾಳೆ. ಅವಳ ಮಾತ್ ಕೇಳಿ ಶಿಯಾನ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಶೂಯಿನ ಕೇಳ್ತಾನೆ ಇದಕ್ಕೆ ನೀನು ಏನ್ ಗಿಫ್ಟ್ ಕೊಡ್ತೀಯಾ ಅಂತ. ಆಗ ಶೂಯಿ ಶಿಯಾನ್ಗೆ ಕಿಸ್ ಮಾಡ್ತಾಳೆ. ಅಷ್ಟರಲ್ಲಿ ಶಿಯಾನ್ಗೆ ಆಫೀಸ್ ಇಂದ ಕಾಲ್ ಬರುತ್ತೆ. ಶೂಯಿನ ಕೇಳ್ತಾನೆ ನಾನು ಬಿಸ್ನೆಸ್ ಟ್ರಿಪ್ ಹೋಗ್ತಿದ್ದೀನಿ ನೀನು ಕೂಡ ನನ್ ಜೊತೆ ಬರ್ತೀಯಾ. ಆಗ ಶೂಯಿ ಹೇಳ್ತಾಳೆ ನಾನು ನನ್ನ ಶೆಡ್ಯೂಲ್ ನ ಚೆಕ್ ಮಾಡ್ಬೇಕು ಅಂತ ಹೇಳ್ತಾಳೆ. ಶಿಯಾನ್ ಶೂಯಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅವಳಿಗೆ ಇಂಬ್ಯಾಲೆನ್ಸ್ ಫೀಲ್ ಆಗುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಶಿಯಾನ್ ಏರ್ಪೋರ್ಟ್ ಹೋಗ್ತಾನೆ. ಅಲ್ಲಿ ಶೂಯಿನ ಕೂಡ ನೋಡಿ ಅವನ ಅಸಿಸ್ಟೆಂಟ್ ಗೆ ವಾಪಸ್ ಹೋಗೋದಿಕ್ಕೆ ಹೇಳಿ ಶೂಯಿ ಹತ್ರ ಬರ್ತಾನೆ. ಅವಳ ಬ್ಯಾಗ್ ನ ತಗೋತಾನೆ. ಶೂಯಿ ಹೇಳ್ತಾಳೆ ಏನ್ ಕೋ ಇನ್ಸಿಡೆನ್ಸ್ ನಾನು ಕೂಡ ಆಂಗ್ಚಾಂಗ್ ಗೆ ಬಿಸ್ನೆಸ್ ಟ್ರಿಪ್ ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ಗೆ ಯು ಇಂದ ಕಾಲ್ ಬರುತ್ತೆ. ಪ್ರೊಫೆಸರ್ ಯು ಕೆಲ್ಸದ ಬಗ್ಗೆ ಹೇಳ್ತಾ ಇದ್ರೆ ಶಿಯಾನ್ ಹೇಳ್ತಾನೆ ರಿಪೋರ್ಟರ್ ಶೂಯಿ ಕೂಡ ನನ್ ಜೊತೆ ಬಿಸ್ನೆಸ್ ಟ್ರಿಪ್ ಅಲ್ಲಿ ಇದ್ದಾರೆ ನನ್ ಪಕ್ಕನೆ ಕೂತಿದ್ದಾರೆ. ಅವ್ನ್ ಮಾತ್ ಕೇಳಿ ಪ್ರೊಫೆಸರ್ ಯುಗೆ ಟೆನ್ಷನ್ ಆದ್ರೆ ಶಿಯಾನ್ ಮಾತ್ರ ಕಾಲ್ ನ ಕಟ್ ಮಾಡ್ತಾನೆ. ಶೂಯಿ ಕೇಳ್ತಾಳೆ ನೀನು ಯಾರ ಜೊತೆ ಮಾತಾಡ್ತಿದ್ದೆ. ಆಗ ಶಿಯಾನ್ ಹೇಳ್ತಾನೆ ನಿನ್ಗೆ ಇವ್ರ ಬಗ್ಗೆ ಮಾತಾಡೋದು ಅಂದ್ರೆ ತುಂಬಾನೇ ಇಷ್ಟ. ಇದಾದ್ಮೇಲೆ ಇಬ್ರು ಕೂಡ ಹೋಟೆಲ್ ಹತ್ರ ಬರ್ತಾರೆ. ಶಿಯಾನ್ ಕಾರಿಂದ ಇಳಿತಾನೆ. ಶೂಯಿ ಡ್ರೈವರ್ಗೆ ಹೇಳ್ತಾಳೆ ನನ್ನನ್ನ ಗಾನ್ ಆ್ಯಂಡ್ ಹೋಟೆಲ್ಗೆ ಡ್ರಾಪ್ ಮಾಡಿ ಅಂತ ಹೇಳ್ತಾಳೆ. ಆಗ ಶಿಯಾನ್ ಕಾರಿಂದ ಇಳಿಯೋದಿಕ್ಕೆ ಹೇಳ್ತಾನೆ. ಶೂಯಿ ಕೂಡ ಕಾರಿಂದ ಇಳಿದು ಅವಳ ಫೋನ್ ಅನ್ನ ನೋಡ್ತಿರ್ಬೇಕಾದ್ರೆ ಶಿಯಾನ್ ಕೇಳ್ತಾನೆ ಏನ್ ಮಾಡ್ತಿದ್ಯಾ. ಆಗ ಶೂಯಿ ಹೇಳ್ತಾಳೆ ನಾನು ಹೋಟೆಲ್ಗೆ ಹೋಗೋದಿಕ್ಕೆ ಟ್ಯಾಕ್ಸಿನ ಬುಕ್ ಮಾಡ್ತಿದ್ದೀನಿ. ಆಗ ಶಿಯಾನ್ ಹೇಳ್ತಾನೆ ಈ ಹೋಟೆಲ್ ನಲ್ಲೇ ನೀನಿರ್ಬೇಕು, ನೀನ್ ಕೆಲಸ ಮಾಡೋ ಜಾಗಕ್ಕೆ ಇದು ತುಂಬಾನೇ ಹತ್ರ ಇದೆ, ನೀನು ನನ್ ಜೊತೆ ಇಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಅವನ್ ಮಾತ್ ಕೇಳಿ ಶೂಯಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ನಾನ್ ಅದೇಗೆ ಇವ್ರ ಜೊತೆ ಇಲ್ಲೇ ಇರೋದಕ್ಕಾಗುತ್ತೆ. ಆಗ ಶಿಯಾನ್ ಹೇಳ್ತಾನೆ ನಿನ್ಗೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಹೋಗಬಹುದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.